ಅಲ್ಲೋ ಮಲ್ಲೋ ಅವನು ತಂಡ ನೋಡಿದ್ರ ಕುಂಡೇರಾಗ ಇಂಥ ತಂಡ್ಯಾಗ ನಮ್ಗೆ ಒಂದನ ಕೆಲಸ ಸಿಗುವಲ್ತ ಏನಲ್ಲ ಹಿಂಗಾದ್ರೆ ನಮ್ಮ ಹೆಣ್ರ ಮಕ್ಳು ಗತಿಯಲ್ಲ ಮಾರ. ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ, ಒಂದು ಕೆಲಸ ಹೇಳ್ತೀನಿ ಮಾಡ್ತಾರ ನೀವು? ಹೌದಾ ಅಣ್ಣ, ಅಲ್ಲಿ ನಮ್ಮ ಮೇಸ್ತ್ರಿ ಅಣ್ಣ ಕೇಳಿಗೆ ಹೇಳ್ತೀನಿ. ಒಬ್ಬರಿಗೆ ಏ ತಡ್ಕ ಇಲ್ಲಿ ಮಾತಾಡೋದ್ ಬೇಡ, ಅಲ್ಲಿ ಹೋಗಿ ಮಾತಾಡೋಣ ಬಾ. ಅಲ್ಲಿ ಹೋಗಿ ಮಾತಾಡೋಣ ಬಾ. ಹೇಳಪ್ಪ, ಎಷ್ಟು ಕೊಡ್ತಲ್ಲಿ? ಸಂಜೆ ತನಕ ಕೆಲಸ ಮಾಡ್ಬೇಕು. ಹಾ, ಒಬ್ಬರಿಗೆ 500 ರೂಪಾಯಿ ಕೊಡ್ತೀನಿ. ಬರೀ 500? ಹ್ಮ್ ಏನ ಮಾರ ಚಂಜ್ ಹತ್ತಾಕ ಬಿಸಿಲಾಗ ಬೆವ್ರು ಬೀಳಂಗ ಕೆಲಸ ಮಾಡ್ತೀವಿ, ಬರೀ 500 ಕೊಟ್ರೆ ಹೆಂಗ? ನೀನು ಸ್ವಲ್ಪ ಜಾಸ್ತಿ ಹಾಕಿ ಕೊಡು. ಎಷ್ಟು ಕೊಡ್ಬೇಕಪ್ಪ? ಏನಿಲ್ಲ, ಒಬ್ರಿಗೆ 2000 ಹಾಕಿ ಕೊಟ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ. ಒಬ್ಬ 2000? ಮತ್ತೆ ಹಂಗಾದಪ್ಪ ಕೂಲಿ ಹೆಂಗ ಕಾಣ್ತಿಲ್ಲ ಬಿಸಿಲು ನೋಡಿ ಹೆಂಗದ ನೋಡು. ಸರಿ ಸರಿ ಕೊಡ್ತೀನಿ ತಗ. ಆಯ್ತಲ್ಲ, 2000 ನೋಡು. ಆಯ್ತು. ಸರಿ ತಗ, ಬರ್ತೀನಿ ಆಗಲ್ಲ. ಕೆಲಸ ಓಕೆ ಅದ, ಬರ್ರಿ ಅಲ್ಲಿ ನಾನು ಕೆಲಸ ಕಾಸ್ನಲ್ಲಿ ತೊಂಬರ್ರಿ. ಕೆಲಸ ನೋಡ್ರಿ. ತೊಂಬರ್ರಿ. ಅಬ್ಬಬ್ಬ ಮೇಸ್ತ್ರಿ, ಸ್ವಲ್ಪ ಸಾಕಾಯ್ತಪ್ಪ, ಸ್ವಲ್ಪ ಹೆಲ್ಪ್ ಮಾಡ್ಬಾರಪ್ಪ. ಬಾ ಬಾ ಬಾ, ಅವ್ರಿಗೆ ಮಾಡಕ್ ಕೆಲ್ಸಕ್ಕತ್ತಿ ಆರಾಮ್ ಮಕ್ಕಂಬಿಟ್ಟ ಮಾಡ್ತೀನಿ ಮಾಡ್ತೀನಿ. ಆಯ್ತಪ್ಪ, ಕೆಲಸ ಅಂತ ಮುಗೀತು. ಮೇಸ್ತ್ರಿ ಪೇಮೆಂಟ್ ಕಾಮ್ ನೋಡ್ರಿ, ಬರ್ರಿ. ಹೆಂಗಾಯ್ತು ಊಟ? ಊಟ ಭಾರಿ ಚಲೋ ಊಟ ಬಿಡ, ಅದು ಭಾರಿ ಹೋಟ್ಲ ಅದು. ಮಧ್ಯಾಹ್ನ ಭಾರಿ ಆಯ್ತು. ಮೇಸ್ತ್ರಿ ನಮ್ ಕೆಲ್ಸ ಅಂದ್ರೆ ಆಯ್ತು, ರೊಕ್ಕ ಕೊಡಪ್ಪ, ನಾವು ಹೋಗ್ತೀವಿ. ಇಸ್ಕೊಂಡ್ ಬರ್ತೀನಿ ತಗ. ಕುಂದ್ರ ಒಂದ್ 10 ನಿಮಿಷ ಬರ್ತನಪ್ಪ, ಒಂದ್ 10 ನಿಮಿಷ ಬರ್ತೀನಿ. ಕುಂದ್ರಿ ಇಲ್ಲಿ ಕುಂದ್ರಿ. ಅಣ್ಣ, ಕೆಲಸ ಅಂತ ಮುಗೀತು. ಆ ಪೇಮೆಂಟ್ ಕೊಟ್ರೆ ಅವ್ರಿಗೆ ಹಂಚಿ ಬಿಡ್ತೀನಿ ಹೋಗಿ. ಹೌದಾ? ಇಲ್ಲೇ ಬಾ, ಅಲ್ಲೇ ಕೊಡ್ತೀನಿ, ಅವ್ರ ಎದುರಿಗೆ ಕೊಡ್ತೀನಿ. ಏ ಅಣ್ಣ, ಬೇಡ ಅಣ್ಣ ಬೇಡ, ನಾನು ಹೋಗಿ ಕೊಡ್ತೀನಿ. ಅಲ್ಲ ನೀ ಕುಂದ್ರ, ಆರಾಮ್ ಕುಂದ್ರ, ನಾವು ಕೊಡ್ತೀನಿ. ಸರಿ ತಾ ಹೋಯ್ತಣ್ಣ, ಬರ್ತಾನ. ಯಾವನ್ ಕೆಲ್ಸ ಇದ್ರೆ ಹೇಳ ನನಗೆ. ಸಗರಪ್ಪ, ಪೇಮೆಂಟ್ ಕೊಟ್ರ ನೋಡ, 350 ಕೊಟ್ಟು ಹಾಕಿ ಕೊಟ್ಟ ನೋಡ್ರಿ ನಿಮ್ಗೆ ಒಬ್ಬೊಬ್ರಿಗೆ. ಏನ್ರಿ ನೀವು, ನಾವ್ ನೋಡಿದ್ರ ಮೈ ನೀರ್ ಬಸ್ಸಂಗ ಕೆಲಸ ಮಾಡಿದ್ರ, ನೀವ್ ನೋಡಿದ್ರ 350 ಹಾಕಿ ಕೊಟ್ಟನಂತಲ್ರಿ, ಹೆಂಗ್ ಮಾಡಿದ್ರ? ಮಾಡ್ಯಪ್ಪ ಹುಡುಗರ ಅಂತ ಹೇಳಿ 350 ಆಶೆ ಮಾಡಿ ನಾನು ತಗರಿ. ನೋಡಪ್ಪ ಅಣ್ಣ, ನಾಳೆಗೆ ಒಂದು ಕೆಲಸ ಐತಿ, ಇವತ್ತು ಕೊಟ್ಟಂಗೆ ಒಬ್ಬೊಬ್ರಿಗೆ 2000 ಕೊಡ್ತೀನಿ, ಬರ್ತೀರೇನ? 2000 ಕೊಟ್ಟನ? ನಮಗಿದ್ರೆ 250 ಹಾಕಿ ಕೊಟ್ಟನಲ್ಲ. ಎಂತ ಮೇಸ್ತ್ರು. ಅರೆ ಅಪ್ಪ, ಕೆಲಸ ಮಾಡೋರಿಗೆ ಬೆಲೆ ಇಲ್ಲ, ನಾವು ಹೋಗಿ ಬಿಡ್ತೀವಿ. ಸರಿ ಅಪ್ಪ, ಹೋಗಿ. ಏನ್ ಮಾಡಕ್ಕಾಗಲ್ಲ. ಈ ತರ ನಿಮ್ಮನ್ನ ನಂಬಿ ಕೆಲಸ ಮಾಡ್ತಿರ್ತಾರ, ಈ ತರ ಮೋಸ ಯಾರಿಗೂ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ವಿಡಿಯೋ ನೋಡೋಂಥ ಎಲ್ಲರಿಗೂ ತಿಳಿಸೋದೇನೆಂದರೆ, ನಿಜವಾಗಿ ದುಡಿಯುವಂಥ ಕೈಗಳಿಗೆ ನಿಜವಾದ ಬೆಲೆ ಕೊಡ್ರಿ. ಯಾಕಂದರೆ ನೀವು ತಗೊಂಡಿರೋ ದುಡ್ಡು ನಿಮ್ಮನೇಲಿ ಒಂದು ತುತ್ತು ಅನ್ನ ಒಳ್ಳೆ ದಾರಿಲಿದ್ದನೇ ಕಾಣಬೇಕು. ಹಂಗಾಗಿ ನೀವು ಮಾಡೋ ಕೆಲಸದಲ್ಲಿ ಮೇಲೆ ಭಗವಂತ ನೋಡ್ತಿರ್ತಾನೆ. ಎಲ್ಲರೂ ಶ್ರಮದಿಂದ ಕೆಲಸ ಮಾಡಿ, ಶ್ರಮದಿಂದ ಬದುಕಿ.